ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೋದು? ಹನುಮಂತ ಅವ್ರು ಗೆಲ್ಬೋದು. ಏನು ಇಷ್ಟ ಆಗುತ್ತೆ ಬಿಗ್ ಬಾಸ್ ಅಲ್ಲಿ? ಜೀವನದಲ್ಲಿ ಭಾಳಷ್ಟು ಕಲಿಯೋದಿಲ್ಲ. ಸೊ ಆಟ ಅಂತ ಬಂದಾಗ ಯಾವುದಕ್ಕೂ ಕಮಿಟ್ ಆಗಬಾರ್ದು. ಸೊ ನಮ್ಮಷ್ಟಕ್ಕೆ ನಾವು ಆಡಬೇಕು. ಎಲ್ಲ ಸಂಬಂಧಗಳಾದ್ರೂ ಬರ್ತವೆ. ಸೊ ಅದಕ್ಕೂ ಮೀರಿ ಆಟ ಅನ್ನೋದೇ ಇರುತ್ತಲ್ಲ, ಅದನ್ನ ನಿಯತ್ತಿಂದ ಆಡ್ಬೇಕಷ್ಟೇ. ಆಮೇಲೆ ಧನರಾಜು ಮತ್ತೆ ಇವನು ಹನುಮಂತನ ಫ್ರೆಂಡ್ಶಿಪ್ ಯಾವ ರೀತಿ ಅನ್ಸುತ್ತೆ ನಿಮಗೆ? ಆ್ಯಕ್ಚುಲಿ ಟ್ರೂ ಫ್ರೆಂಡ್ಶಿಪ್ ಅವ್ರದ್ದು ನಾಮಿನೇಷನ್ ಅಂತ ಬಂದಾಗ ಇಬ್ಬರು ಒಬ್ರಿಗೊಬ್ರು ನಾಮಿನೇಟ್ ಮಾಡ್ಕೊತಾರೆ. ಆಮೇಲೆ ಫ್ರೆಂಡ್ಶಿಪ್ ಅಂತ ಬಂದಾಗ ಒಬ್ರಿಗೊಬ್ರು ಬಿಟ್ಟು ಕೊಡಲ್ಲ. ಸೊ ಅವ್ರ ಫ್ರೆಂಡ್ಶಿಪ್ ಅದನ್ನು ನೋಡಿ ಈಗಿನ ಕಾಲದಲ್ಲಿ ನಾವು ಕಲಿಯೋದು ಭಾಳ ಇದೆ. ಒಬ್ಬ ತಾಂಡ ಹುಡುಗ ಈ ಮಟ್ಟಿಗೆ ಬೆಳೆದಿದ್ದಾನೆ, ನಿಮಗೆ ನೀವು ಕೂಡ ಅವ್ರ ಕಾಷ್ಟವರಾಗಿ ನಿಮ್ಗೆ ಹೆಂಗೆ ಯಾವ ರೀತಿ ಖುಷಿ ಆಗುತ್ತೆ? ಭಾಳ ಖುಷಿ ಆಗುತ್ತೆ. ಯಾಕಂದರೆ ಹನುಮಂತನ ಅವರು ನನ್ನ ಪರಿಚಯ, ನನ್ನ ಅಣ್ಣ ಇದ್ದಂಗೆ. ಸೊ ಭಾಳ ಸಪೋರ್ಟಿವ್ ಅವರು. ಸೊ ನಮ್ಮ ಕಾಸ್ಟಲ್ಲಿ ಇಂಥ ಒಬ್ಬರು ಏನೋ ಒಂದು ಮುಂದಕ್ಕೆ ಬೆಳೀತಿದ್ದಾರೆ ಅಂದರೆ ಖುಷಿ ವಿಚಾರ. ಸೊ ಅವ್ರು ನೋಡಿ ಕಲಿಬೇಕಾಗಿರೋದು ಭಾಳಷ್ಟಿದೆ. ನಮ್ಮಂಥ ಎಷ್ಟೋ ಯುವಕರಿಗೆ ಇನ್ಸ್ಪೈರ್ ಅವರು. ಸೊ ನಾವು ಮಾಡ್ತಿದ್ದೀವಿ ಅವ್ರ ಥರ ಬೆಳಿಬೇಕಷ್ಟೇ. ಕೆಲವೊಬ್ರು ಹನುಮಂತ ಗೆಲ್ಲೋದು ಬೇಡ ಆ ಕಡೆ ಭಾಗದವರೆಲ್ಲ ಅಂತ ಇದ್ದಾರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವ್ರವ್ರ ಒಪಿನಿಯನ್. ಆದರೆ ಆಟ ಅಂತ ನೋಡಿದಾಗ ನಿಯತ್ತಿಂದ ಆಡಿದವ್ರು ಗೆಲ್ಲೇಬೇಕು. ಈಗ ಅಲ್ಲಿ ಜನರ ವೋಟಿಂಗ್ ಮೇಲೆ ಡಿಪೆಂಡ್ ಅಷ್ಟೇ ಯಾರು ಗೆಲ್ಬೇಕು ಅನ್ನೋದು. ಬಟ್ ಇಲ್ಲಿ ನಮಗೆ ಯಾವುದು ಪಾಸ್ಟಿಸಮ್ ಬೇಡ, ಯಾವುದು ಇದು ಬೇಡ. ಯಾಕಂದರೆ ಆಟ ನೋಡಿ ಯಾವುದು ತಾರತಮ್ಯ ಇಲ್ದಂಗೆ ವೋಟ್ ಮಾಡೋಣ ಅಷ್ಟೇ. ಯಾರೇ ಗೆಲ್ಲಿ ನಿಯತ್ತಿಂದ ಗೆಲ್ಲಿ ಅಷ್ಟೇ. ಓಕೆ, ನಿಮ್ಮ ಓಟು ಹನುಮಂತಿಗೆ. ಓಕೆ, ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ದ ಅಪ್ಪಟ ಅಭಿಮಾನಿ ನಾವು ಕಂಟಿನ್ಯೂ 11 ಸೀಸನ್ ನೋಡೀವಿ. ಎಲ್ಲ ಸೀಸನ್ಕ್ಕಿಂತ 10ನೇ ಸೀಸನ್ಗಿಂತ 11ನೇ ಸೀಸನ್ ಭಾರಿ ಬೆಸ್ಟ್ ಅನ್ಸೈತೆ ನಮಗೆ. ಅದ್ರಾಗೂ ನಮ್ಮದೇ ಕಮ್ಯುನಿಟಿಯ ಹುಡುಗಾದಂಥ ಹನುಮಂತ ಲಮಾಣಿ ಇವರು ಅತ್ಯುತ್ತಮವಾಗಿ ಆಟ ಆಡಕತ್ತಾರೆ ರೀ. ಕ್ಯಾಪ್ಟನ್ಶಿಪ್ ಆಯಿತು, ಅವ್ರ ಲೀಡರ್ಶಿಪ್ ಆಯಿತು, ಎಲ್ಲರ ಜೊತೆ ಹೊಂದಾಣಿಕೆ ಆಗೋದಾಯಿತು, ಎಂಟರ್ಟೈನ್ಮೆಂಟ್ ಆಯಿತು, ಎಲ್ಲ ರೀತಿಯಲ್ಲಿ ಟಾಪ್ ಅನ್ನೋದು ಕಾಣಕತ್ತಾನೆ ರೀ. ಇದನ್ನೆಲ್ಲ ನೋಡಿದಾಗ ಈ ಒಂದು ಸೀಸನ್ನಿನ ವಿನ್ನರ ನಾವು ಹನುಮಂತ ಲಮಾಣಿ ಅಂತ ಅನ್ನಿಸ್ತಾರೆ. ಚಲೋ ಅದಾರ ರೀ, ಮುಗ್ಧರು ಅದಾರ, ಒಳ್ಳೆ ರೀತಿ ಆಟ ಆಡಕತ್ತಾರ, ಮೋಸ ಮಾಡೋಂಗಿಲ್ಲ. ಅವರಿಗೆ ಚಾಕಚಕ್ಯತೆ ಅದ, ಇನ್ನೊಬ್ಬರ ಮೇಲೆ ಅಸೂಯೆ ಪಡೋಂಗಿಲ್ಲ. ಆ ಕಾರಣಕ್ಕೆ ಇಂಥ ವ್ಯಕ್ತಿಗೆ ಒಂದು ವಿನ್ ಆತಪ್ಪ ಅಂದ್ರೆ ಆ ಒಂದು ಸೀಸನ್ಗೂ ಕೂಡ ಒಂದು ಒಳ್ಳೆಯ ವ್ಯಾಲ್ಯೂ ಸಿಗ್ತದೆ ಅಂತ ಅಂದ್ಕೊಂಡಿವಿ. ಹನುಮಂತ ಲಮಾಣಿ ಈ ಸಾರಿ कर्नाटक कुणसी त्राते सपोर्ट तू ಒಟ್ಟು ಧೈರ್ಯ ಕೆಡಲಾರ್ದ ಶೇ ಆಟನ ಸೇರ್ ಜೊತೆ ಹೊಂದಾಣಿಕೆ ಇರ್ತಾನೆ, ಗೆದ್ದ ನಾನು ಕರ್ತಾನೆ ಹಮಾರಿಗೆ ಆಸೆ. ನಮಗೆ ಹನುಮಂತ ಅವ್ರು ಇಷ್ಟ ಆಗ್ತಾರೆ ಸರ್. ಅಂದರೆ ಅವ್ರ ಆಟ ಚಲೋ ಇದೆ, ಮತ್ತು ಅವ್ರು ಆಡ್ತಿರುವ ಇದು ಮತ್ತು ಅವ್ರ ಮನಸ್ಸು ಚಲೋ ಇದೆ. ಸಾಧ್ಯನೇ ಇಲ್ಲ. ಯಾರು ಆಡ್ತಾ ಇದ್ದಾರೆ ಅವನ ಗಟ್ಟಿಯಲ್ಲಿ ಎಲ್ಲ ಬರೀ ಮೋಸದ ಆಟ ಆಡ್ತಾರೆ ಅವ್ರು ಎಲ್ಲರೂ. ಶಿಪ್ ಚಲೋ ಇದೆ ಸರ್. ಅವರಿಬ್ರು ಏನೋ ದೋಸ್ತ ಅಂತ ಹೇಳ್ಕೊತ ಅಡ್ಡಾಡ್ತಾರಲ್ಲ ರೀ, ಭಾಳ ಇಷ್ಟ ನಮಗೆ. ಹಾಂ, ಇಷ್ಟ ಆಯ್ತು ಸರ್. ಅಡಿಗೆ ತಂದು ಎಲ್ಲ ರೀತಿ ಊಟ ಮಾಡಿಸಿದ್ದು ಭಾಳ ಇಷ್ಟ ಆಯ್ತು. ನಮ್ಮ ಭಾಷೆಯಲ್ಲಿ ಹನುಮಂತು ದೇಕನ ಆಚೋಸೋ ರಮ್ಮನ ಒಟ್ಟು ಕಪ್ಲೇನೇನಾದ್ರು ಸರ್. ಬಿಗ್ ಬಾಸ್ ಬಗ್ಗೆ ಭಾಳ ಚಲೋ ನಡ್ಸಾತಾರೆ ಸರ್. ಹಾಗಾಗಿ ರೀ ಸರ್ ಬಿಗ್ ಬಾಸಲ್ಲಿ ನಮ್ಮ ಹನುಮಂತ ಒಂದು ಭಾಳ ಎಲ್ಲ ಆಡ್ತಾನೆ ರೀ, ಗೇಮ್ ಎಲ್ಲ ಆಡ್ತಾನೆ ಸರ್. ಅದ್ರ ಸಂಬಂಧ ನಾವು ಇಷ್ಟ ಆಗುತ್ತೆ ಸರ್. ಹನುಮಂತ ಬಿಟ್ಟರೆ ಮತ್ತು ತ್ರಿವಿಕ್ರಮ್ ಗೆಲ್ಬೇಕಾದ ಅನ್ಸುತ್ತೆ ಸರ್. ಏನಂದ್ರೆ ಅವ್ನು ಪ್ರಾಮಾಣಿಕ ಸರ್. ಅವ್ನು ಏನು ಹೊಡೆದ್ರಲ್ಲ, ಅವ್ನು ಹೊಡೆದ್ರು ಏನಲ್ಲಿಲ್ಲ ಸರ್. ಅದ್ರ ಸಂಬಂಧ ಅವ್ನು ಸುಮ್ಮನಾದ್ರಿ. ಅದಕ್ಕೆ ನಮ್ಮ ಓಟ್ ಹನುಮಂತಾಗೆ ಸರ್.